ನೋಡಿ, ಒಂದು DMK ಜೊತೆ ನಮ್ಮ ಮೈತ್ರಿ ಇದ್ದದ್ದು ಇವತ್ತು ಕೆಲವೊಂದು ಶಕ್ತಿಗಳೇನಿದ್ದಾವೆ, ಕೋಮಾದಿ ಶಕ್ತಿಗಳನ್ನ BJPಯನ್ನು ದೂರಿಡಲಿಕ್ಕೆ ಇವತ್ತು DMK ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇತ್ತು. ಈಗ ಅಲ್ಲಿ ತಮಿಳುನಾಡುದಲ್ಲಿ ಪರ್ಯಾಯವಾಗಿ ವಿಜಯ್ ಅವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹುಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆ ಬಾಗಿಸಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳ ವಿರೋಧವಾಗಿ ಇವತ್ತು ಏನು TVK ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದ್ದಾರೆ, ಅದು ವಿಫಲ ಆದರೆ ಇವತ್ತು ಅದು ಕೋಮುವಾದಿ ಶಕ್ತಿಗಳಿಗೆ ಇವತ್ತು ಸಹ ನಾವು ಪುರಸ್ಕಾರ ಕೊಟ್ಟಂಗೆ ಆಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ TVK ಅವರ ಏನು ವಿಜಯ್ ಅವ್ರ ನಿಲುವಿಗೆ ಜನರ ತೀರ್ಪು DMK ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಬಂದು ಪ್ರಶ್ನೆನೇ ಬರ್ತಿರಲಿಲ್ಲ. ಹೀಗಾಗಿ ಪರ್ಯಾಯವಾಗಿ ಇವತ್ತು ಯಾವ ಕೋಮುವಾದಿಗೆ ಇವತ್ತು ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇಲ್ಲ, TVKಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ. ಹೀಗಾಗಿ ಆ ದೇಶದಿಂದ ಇವತ್ತು TVKಗೆ ಇವತ್ತು ಸಹ ನಾವು ಬೆಂಬಲವನ್ನು ಕೊಡ್ತಿದ್ದೀವಿ. ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂಥ ಪ್ರಶ್ನೆ ಇದರಲ್ಲಿ ಉದ್ಭವಿಸೋದಿಲ್ಲ. ಮಾತಾಡ್ತೀವಿ, ನಿಶ್ಚಿತವಾಗಿ ಕೂಡ ಮಾತಾಡ್ತಾರೆ. ನೋಡಿ, ಕೆಲವೊಂದು ನೋಡಿ, ಈಗ ತಮಿಳುನಾಡು ನಿಮಗೆ ಗೊತ್ತಿದೆ, ತಮಿಳುನಾಡು ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ TVK ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲೋ ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತೊಂದು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು DMKಗೆ ಬೆನ್ನಿಗೆ ಚೂರಿ ಹಾಕೋದಂಥದ್ದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನ ದೂರಿಡಲಿಕ್ಕೆ ಮತ್ತು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ TVK ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂಥದ್ದು ಆಗಬಾರ್ದು ಅಂತ ಹೇಳಿ ತುಂಬ ಸಹ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದು ವಿಚಾರ ಮಾಡ್ತೀವಿ. ಅದೆಲ್ಲ AICC ಅಧ್ಯಕ್ಷ ಒಪ್ತೀನಿ. ನೀವೇ ನಾನು ಹೇಳಿದ್ದೀನಿ, ನಿಮ್ಗೆ ಎಷ್ಟು ಸಲ ಹೇಳಿದ್ರಿ, ರಿಪೀಟ್ ಮಾಡಿದ್ದೀನಿ, ಮೂರು ಸಲ ರಿಪೀಟ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಂಬಿಡಿ, ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. DMK ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, DMK ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರದ್ದು ಕೂಡ ಇದಿದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಮತ್ತು ಯುವಕರ ಮತ್ತು ಆ ಹೆಣ್ಣು ಮಕ್ಕಳ ಒಂದು ಆಶಯ, ಅಲ್ಲಿ ಆ ವಿಜಯ್ ಅವ್ರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ವ್ಯತಿರಿಕ್ತವಾಗಿ ಮಾಡಿದ್ರೆ ಇವತ್ತು ಬಹುಶಃ ಅದು ಸರಿ ಹೋಗುದಿಲ್ಲ ಅಂತೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ದೃಷ್ಟಿಯಿಂದ ಮಾಡಿದ್ದಾರೆ. ಮತ್ತು ದಾವಣಗೆರೆ 2 ಉಪಚುನಾವಣೆಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಇದರ ಅರ್ಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ನೇತೃತ್ವದಲ್ಲಿ, AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಸಹ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂಥೇಳಿ ತಿಳ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದಲ್ಲದೆ ರಾಜ್ಯದಲ್ಲಿ ಏನು ನಮ್ಮ ಗ್ಯಾರಂಟಿಗಳಿದ್ದಾವೆ, ಆ ಗ್ಯಾರಂಟಿಗಳ ಮೇಲೆ ಮಹಿಳೆಯರು ಹೆಚ್ಚಿನ ಒಂದು ವಿಶ್ವಾಸವನ್ನು ಇಟ್ಟು, ಆಮೇಲೆ ಸರ್ಕಾರದ ಒಂದು ಆಡಳಿತಕ್ಕೆ ಇವತ್ತು ದಿವಸ ಜನ 2 ಮತಕ್ಷೇತ್ರದಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ. ತಮಿಳುನಾಡಲ್ಲಿ ಇದೊಂದು ಹೊಸ ಯುಗ ಅದು. ಯಾಕಂದರೆ ಈಗ ರಾಜಕಾರಣದಲ್ಲಿ ಬದಲಾವಣೆಯನ್ನು ಜನ ಬಯಸ್ತಿರ್ತಾರೆ. ತಮಿಳುನಾಡಲ್ಲಿ DMK ಸರ್ಕಾರ 2 ಅವಧಿ 10 ವರ್ಷ ಆಗಿತ್ತು. ಅಲ್ಲಿ TMC ಮತ್ತು ಅಲ್ಲಿ ನಿಮ್ಮ ಇದರಲ್ಲಿ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ 10 ವರ್ಷ ಆದಮೇಲೆ ಸ್ವಲ್ಪ ಆಡಳಿತ ವಿರೋಧಿ ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರ್ತದೆ. ಆ ಆ್ಯಂಟಿ ಇನ್ಕಂಬೆನ್ಸಿ ಜೊತೆಗೆ ಇವತ್ತು ಕೇರಳದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ವಿಶೇಷವಾಗಿ ಎಲ್ಲ ಅಲ್ಪಸಂಖ್ಯಾತರು ಕೂಡ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಅದರ್ಸು ಎಲ್ಲರೂ ಕೂಡ ಮಾಡಿ ಅಲ್ಲಿನೂ ಕೂಡ 65-70 ಅಷ್ಟೇ ಅಂತ ಪ್ರೊಟೆಕ್ಟ್ ಮಾಡಿದ್ರು. ಅಲ್ಲಿ 100 ಸೀಟನ್ನು ದಾಟಿ ಇವತ್ತೊಂದು ಸಹ UDF ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಇವತ್ತು ತಮಿಳುನಾಡು ಒಂದು ಹೊಸ ಯುಗ ಇವತ್ತೊಂದು ಸಹ ಒಬ್ಬ ಯುವಕನಿಗೆ ಇವತ್ತೊಂದು ಸಹ ಜನರು ಆಶಯವನ್ನು ಇಟ್ಕೊಂಡು, ಅವನ ಮೇಲೆ ಒಂದು ಆಶೆ ಇದೆ ಜನಕ್ಕೆ. ಯಾಕಂದರೆ ಯುವಕಿದ್ದಾರೆ, ಏನಾದರೂ ಬದಲಾವಣೆ ತರ್ತಾರ ಅಂಥೇಳಿ ಆ ಯುವಕನ ಮೇಲೆ ಆಶೆ ಇಟ್ಕೊಂಡು, ವಿಜಯ್ ಮೇಲೆ ಆಶೆ ಇಟ್ಕೊಂಡು, ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಇವತ್ತು ಅಲ್ಲಿ DMK ಮತ್ತು AIDMKಯನ್ನು ಹೊರತುಪಡಿಸಿ ಇವತ್ತು ದ್ರಾವಿಡಿಯನ್ ಇದರಲ್ಲಿ ಭಾಳ ಕಷ್ಟದ ಕೆಲಸ ಅದು.
ಅದಾಗಿಯೂ ಕೂಡ ಅವರು ಅವ್ರ ಮೇಲೆ ವಿಜಯನ ಮೇಲೆ ವಿಶ್ವಾಸ ಇಟ್ಕೊಂಡು ಒಬ್ಬ ಯುವಕರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಬದಲಾವಣೆಯಲ್ಲಿ ವಿಶೇಷವಾಗಿ ಯುವಕರು ಮಹಿಳೆಯರು ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ. ಯಾರೂ ಕೂಡ ಊಹೆನೂ ಕೂಡ ಮಾಡಿದ್ದಿಲ್ಲ. ನಾವೆಲ್ಲರೂ ಕೂಡ ಊಹೆ ಏನು ಮಾಡಿದ್ವಿ ಅಂದರೆ ಒಂದು 20% ಓಟ್ ತೊಗೋಬೋದು ಅಂಥೇಳಿ. 20% ಓಟ್ ತೊಗೋಬೋದು ಭಾಳ, ಆದರೆ ಅದು ಸೀಟಾಗಿ ಪರಿವರ್ತನೆ ಆಗಂಗಿಲ್ಲ ಅಂತೇಳಿ ಎಲ್ಲರದು ಕೂಡ ಒಂದು ಅಭಿಪ್ರಾಯ ಆಗಿತ್ತು. ಆ ಒಂದು ಅಭಿಪ್ರಾಯವನ್ನು ಮುರಿದು ಇವತ್ತಿನ ದಿವಸ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ. ನಾವು ಅವ್ರಿಗೆ ಅಭಿನಂದಿಸ್ತೇನೆ. ಇವತ್ತು ಅವ್ರ ಮೇಲೆ ಇಟ್ಟುಕೊಂಡಂಥ ಏನು ವಿಶ್ವಾಸ ಆಶೆ ಇದೆ, ಆ ವಿಶ್ವಾಸ ಆಶಯದಂತೆ ವಿಜಯ್ ಅವರು ಆ ಕೆಲಸ ಇದು ಮಾಡ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷನೂ ಕೂಡ ಈಗ ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಸರ್ಕಾರ ರಚನೆ ಕೂಡ ಅವ್ರಿಗೂ ಕೂಡ ಕಡಿಮೆ ಇದೆ. ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳು ಇನ್ನಿತರರು ಕುಡ್ಕೊಂಡು ಅವರಿಗೆ ಬೆಂಬಲ ಸೂಚನೆ ಮಾಡಿ, ಯಾಕಂದರೆ ಜನರ ಅಭಿಪ್ರಾಯ ವಿರುದ್ಧ ನಾವು ಹೋಗಬಾರ್ದು. ಜನರ ಅಭಿಪ್ರಾಯಕ್ಕೆ ಬೆಂಬಲವಾಗಿ ನಾವು ಇರಬೇಕು. DMK ಕೂಡ ನಮ್ಮ ಅಲಯನ್ಸ್ ಇದ್ದರೂ ಕೂಡ ನಾವು ಜನರ ಅಭಿಪ್ರಾಯ ಎಷ್ಟು ವಿಜಯ್ ಮೇಲೆ ಅದು ಅದನ್ನು ಹುಸಿ ಮಾಡಬಾರ್ದು. ಅದು ಜನರ ವಿರೋಧವಾಗಿ ಹೋಗ್ತದೆ ಅಂತ ತಿಳ್ಕೊಂಡು ಇವತ್ತು ನಮ್ಮಲ್ಲಿ DMK ಜೊತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ, ಅಲಯನ್ಸ್ ಇದ್ದರೂ ಕೂಡ ಇವತ್ತು ಜನರ ಒಂದು ಇದು ಮತ್ತು ಒಂದು ಸೆಕ್ಯುಲರ್ ಪಾರ್ಟಿ ಅವ್ರದ್ದು ಕೂಡ, ಅದಕ್ಕೆ ನಾವು ಬೆಂಬಲ ಕೊಡಬೇಕಂತ ಕೊಟ್ಟಿದ್ದೀವಿ. ನಿಶ್ಚಿತವಾಗಿಯೂ ಕೂಡ ನಾನು ಬಾಗಲಕೋಟ್ನಾಗ ಹೇಳಿದ್ದೆಲ್ಲ, ನಾನು ಮೊದಲು ಕೂಡ ಹೇಳಿದ್ದೆ. ನಾನು ನಿಮ್ಗೆ ಗೊತ್ತಿದೆ, 2 ಚುನಾವಣೆ ನಾವು ಗೆಲ್ತೀವಿ ಅಂತೇಳಿ ಮೊದಲು ನಿಮ್ಗೆ ಹೇಳಿದ್ದೆ. ಚುನಾವಣೆ ಮುಂಚಿತರೂ ಹೇಳಿದ್ದೀವಿ. ದಾವಣಗೆರೆಯಲ್ಲಿ ಸ್ವಲ್ಪ ಷಡ್ಯಂತ್ರ ಆಗಿ ಅಲ್ಲಿ ಅಲ್ಪಸಂಖ್ಯಾತರ ಮತ ವಿಭಜನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಭಾಗಶಃ ಯಶಸ್ವಿನೂ ಕೂಡ ಆದರು. ಸುಮಾರು 18,000 ಅಲ್ಲಿ ಸುಮಾರು 70-80 ಸಾವಿರ ಓಡಿಸಿದ್ದಾವೆ. 60ರಿಂದ 70-80 ಸಾವಿರ ಓಡಿದ್ದಾವೆ. ಅದರಲ್ಲಿ ನಮ್ಮ ಮೇಜರ್ ಇವತ್ತು ಸಹ 80% ನಮಗೆ ಬಂದಿದೆ. 50-50 60-70% ನಮ್ಗೆ ಬಂದಿದೆ. ಆದರೂ ಕೂಡ ಅಲ್ಲಿ SDPI ನಿಂತು ಸುಮಾರು 18,000 ಮತ ವಿಭಜನೆ ಮಾಡಿದರೂ ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಈ ಷಡ್ಯಂತ್ರ ಮಾಡಿದವರ ಷಡ್ಯಂತ್ರ ಇವತ್ತು ಸಹ ವಿಫಲ ಆಗಿದೆ.